ಅಧ್ಯಾಯ 17 ತಹರವಿದ್ಯಾ ಹೃದಯ ಕಮಲದಲ್ಲಿರುವ ಪರಮವಸ್ತುವಿನ ಧ್ಯಾನ. ಪರಮಾತ್ಮ ಗ್ರಹಗಳು ಮತ್ತು ನಕ್ಷತ್ರಗಳ ವಿಶಾಲವಾದ ವಾಸಸ್ಥಾನವಾಗಿ ಮತ್ತು ಇಡೀ ಬಾಹ್ಯಾಕಾಶವನ್ನು ವ್ಯಾಪಿಸಿರುವ ಹೃದಯ ಜಾಗವನ್ನು ಧ್ಯಾನಿಸುವವನಿಗೆ ಎಲ್ಲಾ ಆಸೆಗಳು ಹೆಚ್ಚಾಗುತ್ತವೆ. ಕಠಿಣ ಮತ್ತು ಪುಣ್ಯ ಕಾರ್ಯಗಳ ಮೂಲಕ ಸಾಧಿಸುವ ಆನಂದಗಳು ಈ ಆಂತರಿಕ ಪೂಜೆಯ ಶಕ್ತಿಗಿಂತ ಬಹಳ ಕೆಳಮಟ್ಟದ್ದಾಗಿರುತ್ತವೆ. ಹೀಗಾಗಿ ಅನ್ವೇಷಕನು ಎಲ್ಲಾ ಲೋಕಗಳ ಮೂಲಕ ಮುಕ್ತವಾಗಿ ಪ್ರಯಾಣಿಸುತ್ತಾನೆ. ಸಂತೋಕ್ಯಂ 2. ಓಂ ಅನ್ನು ಧ್ಯಾನಿಸಿ. ಇದು ಹೆಬ್ಬೆರಳಿನ ಆಕಾರದ ಸಂಕೇತ ಮತ್ತು ಹೃದಯ ಕಮಲದ ಅಚಲ ಬೆಳಕು. ಅದರ ಮಧ್ಯದಲ್ಲಿ ಹೃದಯ ಕಮಲವಿದೆ. ಧ್ಯಾನಬಿಂದು ಪನಿಷದ್ 3. ಹೃದಯದಲ್ಲಿರುವ ಶುದ್ಧ ವಸ್ತುವಿನ ಧ್ಯಾನದಿಂದ ನೀವು ಸಂಸಾರದಿಂದ ಮುಕ್ತರಾಗುತ್ತೀರಿ. ದೈವಿಕ ಹಾಡುಗಳೊಂದಿಗೆ ಬ್ರಹ್ಮವಿದ್ಯೋಪಾನಿಷದ್ 4. ಯಾಂಜವಲ್ಕ್ಯರಿಂದ ಜನಸಕ್ಕೆ ಉಪದೇಶಂ. ಹೃದಯವು ಬ್ರಹ್ಮ. ಅದರ ಸ್ಥಾನ ಒಂದೇ. ಅದು ವಿಭಜನೆಯಾಗಿಲ್ಲ. ಆಕಾಶವು ಅದರ ಆಧಾರವಾಗಿದೆ. ಸ್ಥಿರತೆ ಎಂದು ಕರೆಯಲ್ಪಡುವ ಆ ಬ್ರಹ್ಮವನ್ನು ಧ್ಯಾನಿಸುವವನು ಸ್ಥಿರನಾಗುತ್ತಾನೆ. ಅವನ ಹೃದಯವೂ ಅವನನ್ನು ಬಿಡುವುದಿಲ್ಲ. ಎಲ್ಲಾ ಜೀವಿಗಳು ಸಹ ಅವನನ್ನು ಸಮೀಪಿಸುತ್ತವೆ. ಅವನು ದೇವರು. ಅವನು ದೇವತೆಗಳನ್ನು ಸೇರುತ್ತಾನೆ. ಬೃಹದಾರಣ್ಯ ಗೋಪನಿಷದ್ 5. ಪರಮಾತ್ಮನು ಹೃದಯದಲ್ಲಿ ಬಾರ್ಲಿಗಿಂತೆ ಸೂಕ್ಷ್ಮವಾಗಿರುತ್ತಾನೆ ಮತ್ತು ಅದನ್ನು ಬೇಯಿಸಿದ ನಂತರ ಅಕ್ಕಿಗಿಂತ ಸೂಕ್ಷ್ಮವಾಗಿರುತ್ತದೆ. ಅದೇ ಸಮಯದಲ್ಲಿ ಈ ಲೋಕಕ್ಕಿಂತ ಶ್ರೇಷ್ಠ, ಎಲ್ಲಾ ಲೋಕಗಳ ಸ್ವರ್ಗಕ್ಕಿಂತ ಶ್ರೇಷ್ಠ. ಅವನು ಎಲ್ಲಾ ವಸ್ತುಗಳು, ಆಸೆಗಳು ಮತ್ತು ಭಾವನೆಗಳನ್ನು ಆಕರ್ಷಿಸುತ್ತಾನೆ. ಆದ್ದರಿಂದ ಪಾಣಿಷತ್ನಲ್ಲಿ ಚಾಂಡಿಲಾಯರ್ ಚಾಂದೋಗ್ಯ ಹೇಳುತ್ತಾರೆ. 6. ಪುರುಷ ಸೂಕ್ತಂ. ಹೃದಯವು ಕಮಲದ ಮುಗ್ಗಿನಂತಿದ್ದು ಕೆಳಮುಖವಾಗಿ ಮತ್ತು ಅದರ ತಲೆಯ ಮೇಲೆ ಕಿರೀಟವನ್ನು ಹೊಂದಿದೆ. ಇದೇ ಬ್ರಹ್ಮಾನಂದ ಸ್ಥಾನವು ರಕ್ತನಾಳಗಳಿಂದ ನೇದಾಡುವ ಮುಚ್ಚಿದ ಪಾತ್ರೆಯಾಗಿದೆ. ಕೊನೆಯಲ್ಲಿ ಎಲ್ಲರೂ ಸ್ಥಾಪಿಸಿದ ಸಿರಿಯನ್ ದ್ವಾರವಿದೆ. ಅದರ ಮಧ್ಯದಲ್ಲಿ ಎಲ್ಲಾ ಆಹಾರವನ್ನು ಸುಟ್ಟು ವಿತರಿಸುವ ಬೆಂಕಿಯಿದೆ. ಅದರ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಹರಡಿ ದೇಹವನ್ನು ಪಾದಗಳಿಂದ ತಲೆಯವರೆಗೆ ತುಂಬುತ್ತವೆ. ಆ ಬೆಂಕಿಯ ಮಧ್ಯದಲ್ಲಿ ಎತ್ತರವಾಗಿ ಕಾಣುವ ಜ್ವಾಲೆಯು ನೀಲಿ ಮೋಡದಲ್ಲಿ ಮಿಂಚಿನಂತೆ ಗೋಚರಿಸುತ್ತದೆ. ಸಿರಿಯನ್ ಹಳದಿ ನೀರು ಯವತಾನದಂತಿದೆ. ಈ ಜ್ವಾಲೆಯ ಮಧ್ಯದಲ್ಲಿ ಪರಮಾತ್ಮ ಕುಳಿತಿದ್ದಾನೆ. ಅವನು ಬ್ರಹ್ಮ, ಶಿವ, ಇಂದ್ರ, ಆಕಾಶ, ರಾಜರ ರಾಜ. 7. ನಿಧಿ ನಿಕ್ಷೇಪವು ಚಾಂದೋಕ್ಯದಲ್ಲಿ ಮತ್ತೊಂದು ಶ್ರುತಿನಲ್ಲಿ ಸಮಾಧಿಯಾಗಿದೆ ಎಂದು ತಿಳಿಯದ ವ್ಯಕ್ತಿಯು ತಿರುಗಿ ಏನೂ ಸಿಗದೆ ಅದರ ಮೇಲೆ ನಡೆಯುವಂತೆಯೇ ಒಬ್ಬ ವ್ಯಕ್ತಿಯು ಪ್ರತಿದಿನ ಹೃದಯ ಕಮಲ ಬ್ರಹ್ಮಲೋಕದಲ್ಲಿ ತಿಳಿಯದೆ ಮಲಗುತ್ತಾನೆ. 8. ಪಾಲ್ ಟೂಸನ್ ಉಪನಿಷತ್ ವಾಗ್ಯ ಸಂಗ್ರಹ ಹಂ. ಉಪನಿಷತ್ ಋಷಿಗಳು ಹೃದಯ ಪ್ರದೇಶವನ್ನು ಮೆದುಳಿನ ಪ್ರದೇಶಕ್ಕಿಂತ ಶ್ರೇಷ್ಠವೆಂದು ಪರಿಗಣಿಸುತ್ತಾರೆ. ಅಲ್ಲಿಯೇ 5 ಪ್ರಾಣಗಳು ಮತ್ತು ಇಂದ್ರಿಯಗಳು ವಿತರಿಸಲ್ಪಡುತ್ತವೆ. ಅದು ಮನಸ್ಸು ಮತ್ತು ಬುದ್ಧಿಯ ವಾಸಸ್ಥಾನ. ನಿದ್ರೆಯಲ್ಲಿ ಆತ್ಮದ ರೂಪಗಳು ಹೃದಯದಲ್ಲಿ ಉಳಿಯುತ್ತವೆ. ಅವು ಮರಣದ ಸಮಯದಲ್ಲಿಯೂ ಅಲ್ಲಿಗೆ ತಲುಪುತ್ತವೆ. ಅದಕ್ಕಾಗಿಯೇ ನಾವು ರೂಪಗಳು ಮತ್ತು ಶ್ರೀರಥವನ್ನು ಗ್ರಹಿಸುತ್ತೇವೆ. ಜನರು, ಸತ್ಯ ಮತ್ತು ಮಾತು ಉದ್ಭವಿಸುತ್ತದೆ. ಹೃದಯವು ಕೋಡ್. ಅದು ಪರಮಾತ್ಮ. 9. ಈ ಹೃದಯಾರಾಧನೆಯು ಕ್ರಿಸ್ತ ಸಾಕ್ಷಾತ್ಕಾರರ ಆಚರಣೆಗಳ ಮುಖ್ಯ ಲಕ್ಷಣವಾಗಿದೆ. ಸಂಸಾರದಲ್ಲಿ ಬಹಳವಾಗಿ ಬಳಲಿದ್ದ ಮಾತಮ್ ಗಯೋನ್ ತನ್ನ ಗುರುಗಳಿಂದ ಬೋಧನೆಯನ್ನು ಪಡೆದರು. ಅಂದರೆ ಹೃದಯದಲ್ಲಿ ಭಗವಂತನನ್ನು ಹುಡುಕಿ ನೀವು ಖಂಡಿತವಾಗಿಯೂ ಅವನನ್ನು ಅಲ್ಲಿ ಕಾಣುವಿರಿ. ಶೀಘ್ರದಲ್ಲೇ ಅವಳು ತನ್ನ ಹೃದಯದಲ್ಲಿ ಬಾಣವು ಚುಚ್ಚಿದಂತೆ ಆಳವಾದ ಗಾಯವನ್ನು ಅನುಭವಿಸಿದಳು. ಆ ಗಾಯವು ಭಗವಂತನ ಮೇಲಿನ ಪ್ರೀತಿಯಿಂದ ತುಂಬಿ ಅವಳಿಗೆ ಸಂತೋಷವನ್ನು ನೀಡಿತು. ನಂತರ ಅವಳು ನಿಷ್ಠೆಯಲ್ಲಿ ಕುಳಿತಳು. ತುಂಬಾ ಉತ್ಸಾಹಭರಿತ ಪ್ರೇವಿ ತನ್ನ ಪ್ರಿಯತಮೆಯನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಅವಳು ಹೇಳಿದಳು, ಓ ಕರ್ತನೆ, ನಿನಗೆ ಅಪಾರ ಸಂತೋಷ ಮತ್ತು ದುಃಖವನ್ನು ನೀಡುವ ಒಕ್ಕೂಟವನ್ನು ನಾನು ಬಯಸುತ್ತೇನೆ. ಭಗವಂತನು ಕೂಡ ಇದಕ್ಕೆ ಒಪ್ಪಿಕೊಂಡನು ಮತ್ತು ವಿಶೇಷ ಯಕ್ಷನಾಗಿ ಬಂದನು. ಅವಳು ಯಾವಾಗಲೂ ತನ್ನೊಳಗಿ ದೇವರ ಉಪಸ್ಥಿತಿಯನ್ನು ತಿಳಿದಿರುತ್ತಾಳೆ ಮತ್ತು ಎಲ್ಲವನ್ನೂ ಅವನ ಸೇವೆಯಾಗಿ ಮಾಡುತ್ತಾಳೆ. 10. ಶ್ರೀಮದ್ ಭಾಗವತದ 14ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಬೋಧನೆಗಳು. ತುಂಬಾ ಎತ್ತರವೂ ಅಲ್ಲದ ಅಥವಾ ತುಂಬಾ ಕೆಳವೂ ಅಲ್ಲದ ನೇರವಾದ ದೇಹವನ್ನು ಹೊಂದಿರುವ, ಯಾವುದೇ ಊಹೆಗಳಿಲ್ಲದೆ 2 ಕೈಗಳನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಮೂಗಿನ ತುದಿಯನ್ನು ನೋಡುತ್ತಾ ಪೂರಕ, ಕುಂಭಕ ಮತ್ತು ರೇಸಕಗಳ ಸಹಾಯದಿಂದ ಪ್ರಾಣದ ಮಾರ್ಗವನ್ನು ಶುದ್ಧೀಕರಿಸಬೇಕು. ಇಲ್ಲದಿದ್ದರೆ ರೇಸಕ, ಪೂರಕ ಮತ್ತು ಕುಂಭಕಗಳನ್ನು ಮಾಡುವ ಮೂಲಕ ಮಾರ್ಗವನ್ನು ಶುದ್ಧೀಕರಿಸಬಹುದು. ಬೇರಿನ ಮೂಲದಿಂದ ಕಿರೀಟದವರೆಗೆ ಕಮಲದ ಕಾಂಡದ ದಾರದಂತೆ ಸೂಕ್ಷ್ಮ ಮತ್ತು ನಿರಂತರವಾಗಿರುವ ಓಂ ಅನ್ನು ಪ್ರಾಣದ ಮೂಲಕ ಹೃದಯದಲ್ಲಿ ಹರಡಿ ಮತ್ತು ಅದನ್ನು ಗಂಟೆಯ ಶಬ್ದದಂತೆ ಜೋರಾಗಿ ಮತ್ತು ಸ್ಥಿರವಾಗಿ ಧ್ವನಿಸುವಂತೆ ಮಾಡಿ. ಪ್ರಾಣಾಯಾಮದ ಸಹಾಯದಿಂದ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 10 ಬಾರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದರೆ ಅವನು 1 ತಿಂಗಳೊಳಗೆ ಉಸಿರನ್ನು ಜಯಿಸುತ್ತಾನೆ. ಹೃದಯವು ದೇಹದ ಅಂಗವಾಗಿದೆ. ತಲೆ ಕೆಳಗಾಗಿ ಅದು ಅದರ ಮೇಲಿದೆ.
ಮೇಲ್ಭಾಗವು ಹೂವಲ್ಲ, ಆದರೆ ಮೊಗ್ಗು. ಇದು 8 ದಳಗಳನ್ನು ಹೊಂದಿದೆ. ಮಧ್ಯದಲ್ಲಿ ಒಂದು ಜ್ವಾಲೆ ಇದೆ. ಅದು ಎತ್ತರವಾಗಿ ಅರಳಿರುವುದರಿಂದ ಅದರ ಮೇಲೆ ಧ್ಯಾನಿಸಬೇಕು ಮತ್ತು ಅದರ ಪಾದಗಳಲ್ಲಿ ಸೂರ್ಯನನ್ನು, ಅದರ ಮೇಲೆ ಚಂದ್ರನನ್ನು ಮತ್ತು ಅದರ ಮೇಲೆ ಬೆಂಕಿಯನ್ನು ಧ್ಯಾನಿಸಬೇಕು. ಆ ಬೆಂಕಿಯ ಮಧ್ಯದಲ್ಲಿ ಧ್ಯಾನಕ್ಕೆ ಉಪಯುಕ್ತವಾದ ನನ್ನ, ಅಂದರೆ ಶ್ರೀಕೃಷ್ಣನ ಶುಭರೂಪವನ್ನು ಧ್ಯಾನಿಸಬೇಕು. ಎಲ್ಲಾ ಅಂಗಗಳ ಮೇಲೆ ಧ್ಯಾನಿಸುತ್ತಿದ್ದ ಮನಸ್ಸನ್ನು ಆಯಾ ಅಂಗಗಳಿಂದ ದೂರವಿಡಿ ಮತ್ತು ನಗುತ್ತಿರುವ ಮುಖದ ಮೇಲೆ ಧ್ಯಾನಿಸಬೇಕು. ಮನಸ್ಸು ಅದರ ಮೇಲೆ ಸ್ಥಿರವಾದ ನಂತರ ಎಲ್ಲದಕ್ಕೂ ಕಾರಣವನ್ನು ಧ್ಯಾನಿಸಿ ಮತ್ತು ಅದರ ಮೇಲೆ ಸ್ಥಿರವಾದ ನಂತರ ನಿಮ್ಮ ಮನಸ್ಸನ್ನು ನನ್ನ ಮೇಲೆ ಕೇಂದ್ರೀಕರಿಸಿ. ಬೇರೆ ಯಾವುದರ ಬಗ್ಗೆಯೂ ಯೋಚಿಸದೆ ಕುಳಿತರೆ ಪರಮಾತ್ಮನು ಎಲ್ಲಾ ಜೀವಿಗಳಲ್ಲಿಯೂ ಇದ್ದಾನೆ ಮತ್ತು ಎಲ್ಲಾ ಜೀವಿಗಳು ನನ್ನಲ್ಲಿವೆ, ಒಬ್ಬರು ಇನ್ನೊಂದರೊಂದಿಗೆ ಐಕ್ಯವಾಗಿರುವಂತೆ ನೋಡುತ್ತಾರೆ. ಈ ರೀತಿಯಾಗಿ ತೀವ್ರವಾಗಿ ಧ್ಯಾನ ಮಾಡುವುದರಿಂದ ಸಂಪತ್ತು, ಜ್ಞಾನ ಮತ್ತು ಕ್ರಿಯೆಯ ಬ್ರಹ್ಮವು ಕಣ್ಮರೆಯಾಗುತ್ತದೆ.